ನಮಸ್ತೆ ಎಲ್ಲರಿಗೂ. ಇವತ್ತು ನಿಮಗೆ ಇನ್ನೊಂದು ಇನ್ಫಾರ್ಮೇಷನು, ಕ್ಯಾನ್ಸರ್ ಮತ್ತು ಆಟಿಸಮ್ ಇಶ್ಯೂ. ಫುಲ್ಲು ಇನ್ ಡೀಟೇಲ್ ಟೆಕ್ನಿಕಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಡಾಕ್ಟರ್ಸ್ ಇದ್ದಾರೆ, ಸೊ ನಾವು ಅವ್ರಿಗೆ ಹೇಳೋದು ಬೇಕಾಗಿಲ್ಲ. ಬಟ್ ಏನರಿಂದ ಬರ್ಬೋದು, ಯಾಕಂದರೆ ಸಾಮಾನ್ಯ ಜನಗಳಿಗೆ ಈ ಕ್ಯಾನ್ಸರ್ ಅಂದರೆ ಏನಂದ್ರು ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಅಂದ್ಕೊಳ್ತಾರೆ ಹೊರತು ಏನು ಕ್ಯಾನ್ಸರ್ ಬರುತ್ತೆ, ಏನು ಕ್ಯಾನ್ಸರ್ ಅಂದರೆ ಏನು ಗೊತ್ತಿರಲ್ಲ. ಅದರಲ್ಲಿ ಒಂದು ಟೈಮಲ್ಲಿ ನಾನು ಹಾಗೆ ಇದ್ದೆ, ಕ್ಯಾನ್ಸರ್ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ. ಸೊ ನಿಮಗೆ ಒಂದು ಕೆಲವೊಂದು ಇನ್ಫಾರ್ಮೇಷನ್, ಕ್ಯಾನ್ಸರು ಯಾವ ರೀತಿ ಇರುತ್ತೆ, ಹೇಗೆ ಅದರಿಂದ ಹೇಗೆ ಬಚಾವಾಗ್ಬೋದು, ಏನೇನು ನಾವು ಪಾಲಿಸ್ಬೇಕು. ಫಸ್ಟ್ ಪಾಯಿಂಟು, ಕ್ಯಾನ್ಸರ್ ಸೆಲ್ಸು ನಾರ್ಮಲಿ ಪ್ರತಿಯೊಬ್ಬರಲ್ಲೂ ಅವ್ರ ಬಾಡಿನಲ್ಲಿ ನೆಗೆಟಿವ್ ಸೆಲ್ಸ್, ಪಾಸಿಟಿವ್ ಸೆಲ್ಸ್ ಅನ್ನೋದು ಇದ್ದೇ ಇರುತ್ತೆ. ಆ ಸೆಲ್ಸ್ ಏನಂದರೆ ಇನ್ಯಾಕ್ಟಿವ್ ಆಗಿರುತ್ತೆ, ನ್ಯೂಟ್ರಲೈಸ್ ಆಗಿರುತ್ತೆ, ಅದು ಕೆಲಸ ಮಾಡಲ್ಲ, ಹಾಗೆ ಇರುತ್ತೆ. ಬಟ್ ಯಾವಾಗ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಆಲೋಚನೆಯಲ್ಲಿ ಚೇಂಜಸ್ ಆಗುತ್ತೆ, ಮತ್ತು ನಾವು ತಿನ್ನೋದರಿಂದ ಹಿಡಿದು ಕುಡಿಯೋದರಿಂದ ಹಿಡಿದು ಎಲ್ಲೆಲ್ಲಿ ಹೆಚ್ಚು ಕಡಿಮೆ ನಾವು ಮಾಡ್ಕೊಳ್ತೀವೋ ಅದು ಕ್ಯಾನ್ಸರಾಗಿ ಟರ್ನ್ ಆಗೋದು. ನಾರ್ಮಲಿ ಫಸ್ಟ್ ಪಾಯಿಂಟು ಕ್ಯಾನ್ಸರ್ ಬರೋದಕ್ಕೆ ಕಾರಣ ಮನೋರೋಗ. ಮನೋರೋಗ ಅಂದರೆ ಮಾನಸಿಕ ಖಿನ್ನತೆ. ಮಾನಸಿಕ ಖಿನ್ನತೆ ಅಂದರೆ ಈಗ ತುಂಬ ಯೋಚನೆ ಮಾಡೋದು ಮನಸ್ಸಿನಲ್ಲಿ, ಆ ಪ್ರಾಬ್ಲಮ್ಸು ಈ ಪ್ರಾಬ್ಲಮ್ಸು, ಆವಾಗಿಂದ ಹೀಗಿತ್ತು ಇವಾಗಿಂದ ಹಾಗಿತ್ತು, ಅದು ಹಾಗೆ ಇದು ಹೀಗೆ ಅಂತ ಮನಸ್ಸಿನಲ್ಲಿ ತುಂಬ ನೋವು ತುಂಬಿಕೊಂಡು ದಿನಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಭಾಳ ನೋವಲ್ಲಿ ಬೀಳ್ತಾರಲ್ಲ, ಅದು ಫಸ್ಟ್ ಪಾಯಿಂಟು. ಯಾಕಂದರೆ ಅದರಿಂದನೇ ಮೇಜರಾಗಿ ಕ್ಯಾನ್ಸರ್ ಬರೋದಕ್ಕೆ ಚಾನ್ಸ್. ಮೇಜರಾಗಿ ಕ್ಯಾನ್ಸರ್ ಡೆವಲಪ್ ಆಗೋದೇ ಅಲ್ಲಿಂದ. ನೆಕ್ಸ್ಟ್ ಬಂದು ನಾವು ತಿನ್ನೋ ಪ್ರತಿದಿನ ಫುಡ್, ಅದರಲ್ಲಿ ವೆರೈಟೀಸ್ ಇದೆ, ತುಂಬ ವೆರೈಟೀಸ್ ಇದೆ. ಮುಂಚೆ ಕ್ಯಾನ್ಸರ್ ಅನ್ನೋದು ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಯಾವುದೋ 1,00,000 ಪೇಷಂಟಲ್ಲಿ 1,00,000 ಜನದಲ್ಲಿ ಒಂದು 10-50 ಪೇಷಂಟ್ಗಳು ಇರ್ತಾಯಿದ್ರು. ಇವತ್ತು ಆಲ್ಮೋಸ್ಟ್ 40%. ಇವಾಗ ಇನ್ಫ್ಯಾಕ್ಟ್ ಇಡೀ ಬೆಂಗಳೂರು ಮೆಡಿಕಲ್ ಮಾಫಿಯಾ, ರಿಯಲಿ ಹೇಳ್ಬೇಕಾದ್ರೆ ಮೆಡಿಕಲ್ ಮಾಫಿಯಾ, ಎಂಟೈರ್ ಹಾಸ್ಪಿಟ್ಲ್ಗಳೆಲ್ಲ ಮೆಜಾರಿಟಿ ನಡೀತಾ ಇರೋದೇ ಕ್ಯಾನ್ಸರ್ ಮೇಲೆ. ಇವಾಗ ಅರ್ನಿಂಗ್ಸ್ ಆಗ್ತಾ ಇರೋದು ಅಷ್ಟೇ. ಇವಾಗ ನೀವು ಅಲ್ಲಿ ಯಾವುದಾದ್ರೂ ಹೋದರೆ ಒಂದು ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತಂದರೆ ಕಡಿಮೆ ಅಂದರೂ 30,000-40,000 ಸಾವಿರ ಒಂದು ಸಾರಿ ಟ್ರೀಟ್ಮೆಂಟ್ಗೆ. ಆದರೆ ಅದಿನ್ನೂ ಎಷ್ಟೋಗುತ್ತೋ ಗೊತ್ತಿಲ್ಲ. ಸೊ ಹೀಗಿದೆ. ಹಾಗಾಗಿ ನಾವು ಅದರಿಂದ ಬಚಾವಾಗಬೇಕೇ ಹೊರತು ಬಂದ ಮೇಲೆ ಏನು ಮಾಡ್ಬೋದು ಏನು, ಅದಕ್ಕೂ ಬೇಕಾದ್ರೆ ನಾನು ನಿಮಗೆ ಒಂದು ಸಜೆಷನ್ಸ್ ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಬಟ್ ಈಗ ಪ್ರೆಸೆಂಟ್ಲಿ ಕ್ಯಾನ್ಸರ್ ಫಸ್ಟ್ ಬರೋದಕ್ಕೆ ಕಾರಣ ಮಾನಸಿಕ ರೋಗ. ಮೈನು ತುಂಬ ಯೋಚನೆ ಮಾಡ್ತಾ, ಮನಸ್ಸಲ್ಲಿ ತುಂಬ ಯೋಚನೆ ಮಾಡ್ತಾ, ಅಯ್ಯೋ ಹಾಗಾಯಿತು ಹೀಗಾಯಿತು ಅಂತ ಕೊರಗ್ತಾ ಕೂತ್ಕೊಂಡ್ರೆ ಫಸ್ಟು ಮೇಜರ್ ಪ್ರಾಬ್ಲಮ್ ಅದರಿಂದನೇ ಕ್ಯಾನ್ಸರ್ ಸ್ಟಾರ್ಟ್ ಆಗೋದು. ನೆಕ್ಸ್ಟು ಫುಡ್ಡು. ಟೈಮ್ ಸರಿಯಾಗಿ ಟೈಮ್ಲಿ ಊಟ ಮಾಡಲಿಲ್ಲ ಅಂದರೆ, ಅಥವಾ ಹೊರಗಡೆ ಫುಡ್ಡು ಜಾಸ್ತಿ ಪ್ರಿಫರ್ ಮಾಡಿದ್ರೆ, ಮೇಜರಾಗಿ ಹೊರಗಡೆ ಫುಡ್ಡು, ಔಟ್ಸೈಡ್ ಫುಡ್ಡು ಏನು ಮಿಕ್ಸ್ ಮಾಡ್ತಾರೋ ಏನೇನು ಹಾಕ್ತಾರೋ ಗೊತ್ತಿಲ್ಲ. ಲಿಟ್ರಲಿ ನಿಮಗೆ ಟೇಸ್ಟಿಂಗ್ ಪೌಡ್ರ್ ಬಗ್ಗೆ ಗೊತ್ತಿದೆ. ಮತ್ತು ಬೇರೆ ಈ ಅನ್ಹೈಜಿನಿಕ್ ಫುಡ್ಸು, ಅಂದರೆ ನೀಟಾಗಿ ಮೇಂಟೈನ್ ಮಾಡದಿರುವಂಥ ಫುಡ್ಸು, ಅವು ಇವು ಎಲ್ಲ ಹಾಕ್ತಾಯಿದ್ದಾರೆ. ಅವೆಲ್ಲ ನೀವು ತಿಂತಾ ಕೂತ್ಕೊಂಡ್ರೆ ನಿಮಗೆ ಕಿಡ್ನಿ ಸ್ಟೋನ್ಸು, ಕ್ಯಾನ್ಸರು. ಈಗ ಮೇಜರಾಗಿ ನಾವು ಯೂಸ್ ಮಾಡ್ತಾರೋ ಆಯಿಲು ಸಹಿತ, ಆಯಿಲ್ ಈಸ್ ಆಲ್ಸೋ ನಾಟ್ ಗುಡ್. ನಾವೇನು ಆಯಿಲ್ ಯೂಸ್ ಮಾಡ್ತಾಯಿದ್ದೀವಿ ಅವೆಲ್ಲ ರಿಫೈನ್ಡ್ ಆಯಿಲ್ಸು. ನಾವು ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡಲೇಬಾರ್ದು. ಗಾಣದ ಎಣ್ಣೆ ಮುಂಚೆ ಬರ್ತಾಯಿತ್ತು, ಅದನ್ನು ನಾವು ಆದಷ್ಟು ಪ್ರಿಫರ್ ಮಾಡಿದ್ರೆ ಭಾಳ ಉತ್ತಮ. ಯಾಕಂದರೆ ಗಾಣದ ಎಣ್ಣೆ ಪ್ಯೂರಾಗಿರುತ್ತೆ, ತಲೆನೋವಿಲ್ಲ. ಇಲ್ಲ ಈಗೆಲ್ಲ ನಿಮಗೆ ಪೋರ್ಟಬಲ್ ಮೆಷಿನ್ಸ್ ಬಂದಿದೆ, ಅದನ್ನು ನೀವು ಬೇಕಾದ್ರೆ ಮನೆಗೆ ತಂದಿಟ್ಕೊಂಡು ನಿಮ್ಗೆ ಯಾವ ಎಣ್ಣೆ ಬೇಕೋ ಅದರಲ್ಲಿ ನೀವು ತಕ್ಕೊಂಡು ನೀವು ಬಳಸ್ಕೋಬೋದು ಮನೆಗೆ. ಸೊ ಈಗೆಲ್ಲ ಭಾಳಷ್ಟು ಅನುಕೂಲಗಳಿದೆ. ಸೊ ಆಯಿಲು ಫಸ್ಟ್ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಬಂದು ಹಾಲು ಸಹಿತ ತುಂಬ ಡೇಂಜರು. ಈಗ ಅದರಲ್ಲೂ ಮಿಕ್ಸಿಂಗ್ಸ್ ನಡೀತಾ ಇದೆ, ಯಾವುದು ಪ್ಯೂರಾಗಿ ಸಿಗ್ತಾಯಿಲ್ಲ. ಊಟ ಇವೆಲ್ಲ ನೀವು ಮೇಂಟೈನ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಇನ್ನೊಂದು ದುಶ್ಚಟಗಳು, ಲೈಕ್ ಸಿಗರೇಟು, ತಂಬಾಕು ಸೇವನೆ, ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನು, ಇದರಿಂದನೂ ಸಹಿತ ಬರುತ್ತೆ. ಭಾಳ ಜನ
ಈ ಪಾನ್ ಪರಾಗು ಗುಟ್ಕಾ ಕೈನಿ ಎಲ್ಲ ಹಾಕ್ಕೊಳ್ತಾರೆ. ಅದು ತುಂಬ ವರ್ಸ್ಟ್. ಯಾಕಂದರೆ ಅದರಲ್ಲಿ ಈವನ್ ಗಾಜಿನ ಪೌಡ್ರ್ ಸಹಿತ ಹಾಕ್ತಿದ್ದಾರೆ ಒಡೆದು. ಭಾಳಷ್ಟು ವೀಡಿಯೋಗಳಲ್ಲಿ ಎಷ್ಟೋ ಜನ ಮಾಡಿ ತೋರಿಸಿದ್ದಾರೆ ಆ್ಯಕ್ಚುಲಿ. ಆದರೂ ಸಹಿತ ಜನ ಬಿಡೋಂಗಿಲ್ಲ. ಬಟ್ ಅದರಿಂದನೂ ಬರುತ್ತೆ ಕ್ಯಾನ್ಸರ್. ಅದರಿಂದ ಫಸ್ಟು ಮೇಜರಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಈ ಆಯಿಲ್ ಬಳಸೋದನ್ನು ಕಡಿಮೆ ಮಾಡಬೇಕು. ಔಟ್ಸೈಡ್ ಫುಡ್ ತಿನ್ನೋದನ್ನು ಕಡಿಮೆ ಮಾಡಬೇಕು. ಇಲ್ಲಾಂದರೆ ತರಾವರಿ ಕ್ಯಾನ್ಸರ್ ಒಂದು ಸಾರಿ ಬಂತು ಅಂತಂದರೆ ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಅದರಲ್ಲೂ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ದರೆ ಅಟ್ಲೀಸ್ಟ್ ಟ್ರೈ ಮಾಡ್ಬೋದು ಹೊರಗಡೆ ಬರಲಿಕ್ಕೆ. ಬಟ್ ಸೆಕೆಂಡ್ ಸ್ಟೇಜ್ ದಾಟ್ತು ಅಂತಂದರೆ ಭಾಳ ಕಷ್ಟ. ಮನುಷ್ಯ ಉಳಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ತಿನ್ನೋ ಆಹಾರದಿಂದ ಹಿಡಿದು ನಾವು ಯಾವ ಕೆಲಸ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಯೋಚನೆ, ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಮತ್ತು ಬ್ರೈನ್ಗೆ ಹೆವಿ ಪ್ರೆಷರ್ ಕೊಡಬಾರ್ದು. ಅತಿ ಹೆಚ್ಚಾಗಿ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದು ಬೇರೆ ಇನ್ನಿನ ಸೈಡ್ ಎಫೆಕ್ಟ್ಸ್ ಬಾಡಿನಲ್ಲಿ ಯಾವ ನ್ಯೂಟ್ರಲ್ ಆಗಿರುತ್ತೋ ಅವೆಲ್ಲ ಪಾಸಿಟಿವ್ ಆಗಿ ಆ್ಯಕ್ಟಿವೇಟ್ ಆಗಿ ನಿಂತ್ಕೊಳ್ಳುತ್ತೆ ಆ ಸೆಲ್ಸ್ ಎಲ್ಲ. ಸೊ ಹಾಗಾಗಿ ಅದೊಂದು ಗುರುತಿಟ್ಕೊರಿ. ಥ್ಯಾಂಕ್ ಯು.